ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಅಂತ. ಸೊ ಇವತ್ತು ನಾನು ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ 10 ನಿಮಿಷದಲ್ಲೇ ಕೇಸರಿ ಬಾತ್ ಆಗಿಬಿಡುತ್ತೆ. ಸೊ ಖಾಲಿ ಉಪ್ಪಿಟ್ಟು ತಿನ್ನೋದಕ್ಕೆ ಎಲ್ರಿಗೂ ಬೇಜಾರಾಗುತ್ತೆ. ಸೊ ಅದ್ರ ಜೊತೆಗೆ ಕೇಸರಿ ಬಾತು ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಖಾರ ಸ್ವೀಟ್ ಎರಡೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚೋಚೋ ಬಾತ್ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಬಾಣಲೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಇಲ್ಲ ಅಂತಂದರೆ ನಮ್ಮನೇಲಂತೂ ತಿನ್ನೋದೇ ಇಲ್ಲ. ಖಾಲಿ ಉಪ್ಪಿಟ್ಟಾಯಿತು ಅಂದರೆ ಯಾರೂ ತಿನ್ನೋದಿಲ್ಲ, ಅದು ಹಾಗೆ ಇಡ್ತಾರೆ. ಸೊ ಸ್ವಲ್ಪ ಜೊತೆಗೆ ಸಜ್ಜಿಗೆ ಮಾಡಿದರೆ ಖಾಲಿ ಆಗುತ್ತೆ ನಾವು ಮಾಡಿರುವಂಥದ್ದು. ಆಲ್ಮೋಸ್ಟ್ ಯಾರ ಮನೆಯಲ್ಲೂ ಯಾರಿಗೂ ಉಪ್ಪಿಟ್ಟು ಅನ್ನೋದು ಸ್ವಲ್ಪ ಅಲರ್ಜಿ ಅನಿಸುತ್ತೆ ಕೆಲವೊಬ್ಬರಿಗೆ. ಬಟ್ ಏನು ಮಾಡೋದು, ಚೋಚೋ ಬಾತ್ ಅಂತ ಮಾಡಿದ್ರೆ ಸ್ವಲ್ಪ ತಿಂತಾರೆ ಎಲ್ಲರ ಮನೆಯಲ್ಲೂ. ಸೊ ಈಗ ತುಪ್ಪಕ್ಕೆ 1 ಗ್ಲಾಸ್ ಸಣ್ಣ ರವೆ ಹಾಕ್ಕೊಂಡಿದ್ದೀನಿ. ಆ ಸಣ್ಣ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಕಮ್ಮಿ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ಉರಿ ಇಟ್ಟಿದ ತಕ್ಷಣ ತಳ ಹಿಡಿದ್ಬಿಡುತ್ತೆ. ಸೊ ಅದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. 5 ನಿಮಿಷ ಕಮ್ಮಿ ಉರಿಯಲ್ಲೇ ಕಮ್ಮಿ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆ ತುಪ್ಪದ ಜೊತೆಗೆ ರವೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ನೋಡಿ, ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ. ಸೊ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ. ತೆಗೆದಿಟ್ಕೊಂಡಿದ್ದ ನಂತರ ಅದೇ ಒಂದು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕೋತೀನಿ. ಸೊ ಈ ತುಪ್ಪ ಕರಗಿದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ಗೋಡಂಬಿ ದ್ರಾಕ್ಷಿ ಮತ್ತು ಕಪ್ಪಾಗ್ಬಿಟ್ರೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಟೇಸ್ಟು. ಸೊ ಸಿಂಪಲ್ಲಾಗಿರುತ್ತೆ ಕೇಸರಿ ಬಾತು, ಎಕ್ಸ್ಟ್ರಾ ಏನೂ ಇರೋದಿಲ್ಲ. ಬೇಗನೆ ಮಾರ್ನಿಂಗ್ ಟಿಫನಿಗೆ ಮಾಡ್ಕೊಬೋದು. ಸೊ ಈಗ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ 1 ಲೋಟ ರವೆ ತೊಗೊಂಡಿದ್ದಷ್ಟು ಅದೇ ಲೋಟದಲ್ಲಿ 2 ಲೋಟ ಅಳತೆಯಾಗಿ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ. ಈಗ ಆ ಬಿಸಿ ನೀರನ್ನು ಅದೇ ಬಾಣಲೆಯಲ್ಲಿ ಹಾಕ್ಕೊತಿದ್ದೀನಿ. ಬಿಸಿ ನೀರು ಕಾಯಿಸ್ಕೊಂಡಿದ್ದಷ್ಟು ಬೇಗನೆ ಆಗಿಬಿಡುತ್ತೆ. ಈಗ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ರವೆ ಹಾಕ್ಕೋತಾ ಇದ್ದೀನಿ. ಸೊ ರವೆ ಹಾಕ್ಕೊಂಡು ಸಿಮ್ಮಲ್ಲೇ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಗಂಟಾಗಿಬಿಡುತ್ತೆ. ಸೊ ನಿಧಾನವಾಗಿ ಸಿಮ್ಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸೊ 1 ಲೋಟಕ್ಕೆ 2 ಲೋಟ ಹಾಕಿದರೆ ಕರೆಕ್ಟಾಗಿ ಅಳತೆ ಇರುತ್ತೆ, ಹೆಚ್ಚು ಕಮ್ಮಿ ಆಗೋದಿಲ್ಲ. ಸೊ ನೋಡಿ, ಆ ತುಪ್ಪದ ಜೊತೆಗೆ ರವೆ ಕೂಡ ಇದಾಗ್ತಿದೆ. ಸೊ ಮೇಯ್ನ್ ಏನಂದರೆ ಉಪ್ಪಿಟ್ಟಲ್ಲಿ ಈ ಕೇಸರಿ ಬಾತಲ್ಲಿ ತುಪ್ಪ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಅದು ಮಿಕ್ಸ್ ಆಗಿದೆ, ಅನ್ಕೋತಾ ಇದೆ. ಆಲ್ರೆಡಿ ಬೆಂದಿದೆ. ಸೊ ಈಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸೊ ಸಕ್ಕರೆ ಹಾಕ್ಕೊಂಡು ಸಿಮ್ಮಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಉರಿ ಇಡೋದಕ್ಕೆ ಹೋಗಬೇಡಿ, ಯಾಕಂದರೆ ಉರಿ ಇಟ್ಟಷ್ಟು ತಳ ಹಿಡಿದು ಬಿಡುತ್ತೆ. ಸೊ ಸಿಮ್ಮಲ್ಲೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಸ್ವಲ್ಪ ಹಾಲಲ್ಲಿ
ಕೇಸರಿ ಹಾಕಿಟ್ಕೊಂಡಿದ್ದೀನಿ ಕಲರು. ಸೊ ಈಗ ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಸೊ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಮಿಕ್ಸ್ ಆಗ್ತಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನು 2 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಆ ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ ನಂತರ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕ್ತಿದ್ದೀನಿ. ಸೊ ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡಿ ಕೇಸರಿಬಾತ್ ರೆಡಿಯಾಗಿದೆ. ಇಷ್ಟೇ, ಆರಾಮಾಗಿ ಉಪ್ಪಿಟ್ಟು ಜೊತೆಗೆ ಜೋಜೋಬಾತ್ ರೆಡಿ. ಸೊ ಬೇಗನೆ ಈಸಿಯಾಗಿ ಮಾರ್ನಿಂಗ್ ಟಿಫನ್ನಿಗೆ ಉಪ್ಪಿಟ್ಟು ಜೊತೆಗೆ ಕೇಸರಿಬಾತ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಸೊ ನೀವು ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.